ಗುರು ಸಲ ನಮಸ್ಕಾರ. ನೀವು ನೋಡ್ತಿದ್ದೀರಾ ಬೇಡ್ ಚಾನಲ್. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಅಪ್ಡೇಟ್ ಕೊಡ್ತಾನೆ ಇರ್ತೀನಿ. ಸೊ ಇದನ್ನ ವಿಷಯ ಬಂದು ಏನಪ್ಪ ಅಂದರೆ, ಜೀ ಕನ್ನಡದಲ್ಲಿ ಒಂದು ಹೊಸ ಧಾರಾವಾಹಿ ಶೋ ಆಗ್ತಾಯಿದೆ. ಏನಪ್ಪ ಈ ಕಾನ್ಸೆಪ್ಟು ಅಂದರೆ, ದೇವರ ಬಗ್ಗೆ ಒಂದು ಧಾರಾವಾಹಿ ಮಾಡ್ತಾಯಿದ್ದಾರೆ. ಸೊ ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೀ ಕನ್ನಡದವರು ಒಂದು ಪ್ರೊಮೋ ಕೊಟ್ಟಿದ್ದಾರೆ. ಸೊ ಆ ಪ್ರೊಮೋನ ಈಗ ಆಗ್ತೀನಿ, ಅದ್ರ ಜೊತೆ ಮಾತಾಡ್ತೀನಿ. ನೀವೆಲ್ಲ ಎಕ್ಸೈಟ್ ಆಗಿರ್ತೀರಾ. ಸೊ ಈ ಧಾರಾವಾಹಿ ಚಾನಲ್ ಬರ್ತದೆ ಅಂತ. ಸೊ ಈ ಧಾರಾವಾಹಿ ಜೀ ಕನ್ನಡ ಚಾನಲ್ ಬರ್ತಾ ಇದೆ. ಸೊ ರಾಘವೇಂದ್ರ ಅವರು ಯಾವುದೆಲ್ಲ ಜನ್ಮವನ್ನು ತಾಳಿದ್ರು, ಸೊ ಅದ್ರ ಬಗ್ಗೆ ಇಲ್ಲಿ ಹಿಂದಿನ ಕಥೆನ ಹೇಳ್ತಾ ಇದ್ದಾರೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಇಲ್ಲಿ ಸೊ ವಿತ್ ಆಡಿಯೋನು ಹಾಕಿದ್ದೀನಿ ಈ ವಿಡಿಯೋದಲ್ಲಿ, ನೀವು ಇಲ್ಲಿ ನೋಡ್ತಾ ಇರ್ಬೋದು. ಸೊ ಯಾವುದೆಲ್ಲ ಜನ್ಮಗಳನ್ನ ಎತ್ತಿದ್ದಾರೆ ರಾಘವೇಂದ್ರ ಅವರು, ಅದ್ರ ಬಗ್ಗೆ ವಿವರವಾಗಿ ಹೇಳ್ತಾ ಇದ್ದಾರೆ ಈ ವಿಡಿಯೋದಲ್ಲಿ. ನೆಕ್ಸ್ಟು ಜನ್ಮ ಏನಪ್ಪ ಅಂದರೆ ನೀವು ನೋಡ್ತಾ ಇರ್ಬೋದು ಇಲ್ಲಿ. ಸೊ ಅದಾದ ನಂತರ ಇನ್ನೂ ಸುಮಾರು ಜನ್ಮಗಳನ್ನ ತಾಳಿದ್ದಾರೆ, ನೀವು ನೋಡ್ತಾ ಇರ್ಬೋದು ಇಲ್ಲಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು ನೋಡಿ, ತಿರುಪತಿ ದೇವಸ್ಥಾನ ಸಹ ಇವರೇ ತೆಗ್ದಿರೋದು, ನೀವು ನೋಡ್ತಾ ಇರ್ಬೋದು ಇಲ್ಲಿ. ಬಾಗಿಲನ್ನ ಇವರೇ ತೆಗೆದಿರೋದು, ನೀವು ನೋಡ್ತಾ ಇರ್ಬೋದು ಇಲ್ಲಿ. ಅನಂತ ಜ್ಯೋತಿಯ ಪ್ರಖರತೆಯನ್ನಾದಾವಿ ಸ್ವೀಕರಿಸಿದರು. ಸೊ ಇದಾದ ನಂತರ ರಾಘವೇಂದ್ರ ಅವ್ರನ್ನ ತೋರಿಸ್ತಾರೆ, ನೀವು ನೋಡ್ಬೋದು ಇಲ್ಲಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ತುಳಸಿ ಕಟ್ಟೆ ಹತ್ರ ಕೂತಿದ್ದಾರೆ, ಮತ್ತು ಹಸು ಜೊತೆನೂ ಸಹ ಕೂತಿದ್ದಾರೆ, ನೀವು ನೋಡ್ತಾ ಇರ್ಬೋದು ಇಲ್ಲಿ. ಅವರ ಕೈಯಲ್ಲಿ ಒಂದು ಮೂರ್ತಿ ಇದೆ, ನೀವು ಅದನ್ನು ಸಹ ನೋಡ್ತಾ ಇರ್ಬೋದು ಇಲ್ಲಿ. ಸೊ ಎಲ್ಲರೂ ನೋಡ್ತಾ ಇದ್ದೀರಾ ಅನ್ಕೋತೀನಿ. ಸೊ ಇದು ಶೀಘ್ರದಲ್ಲೇ ಅಂತ ಕೊಟ್ಟಿದ್ದಾರೆ, ಸೊ ಶೀಘ್ರದಲ್ಲೇ ಬರುತ್ತೆ. ಸೊ ಈ ವಿಡಿಯೋ ಇಷ್ಟ ಆಗಿರೋ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇದೇ ಥರ ಅಪ್ಡೇಟ್ ಕೊಡ್ತಾನೆ ಇರ್ತೇನೆ. ಸೊ ನೀವೆಲ್ಲ ವಿಡಿಯೋ ನೋಡ್ತೀರಾ, ಆದರೆ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್.